ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು, ವಿಷಯಗಳು ಮತ್ತು ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಗಳಲ್ಲಿ ಕುಳಿತುಕೊಂಡು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ಇವತ್ತು ಈ ಕರ್ನಾಟಕದ ಒಂದು ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಸೇರಿದ್ದೀವಿ. ಹೌದು, ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಪಾದಚಾರಿ ಸುರಕ್ಷತೆ ಅನ್ನೋ ಹೆಸರಿನಲ್ಲಿ ಪಾದಚಾರಿ ಮಾರ್ಗ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅಂತ ಕೋರ್ಟ್ ಹೇಳಿದ ಒಂದು ಮಾರ್ಗಸೂಚಿಯ ಹಿನ್ನೆಲೆಯಲ್ಲಿ GBA, ಅದರಲ್ಲೂ ಕೂಡ ಬೆಂಗಳೂರಿನ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಏನದು ಮಹತ್ವದ ನಿರ್ಧಾರ ಅಂದರೆ, ಪಾದಚಾರಿ ಮಾರ್ಗದಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರನ್ನು ಒಕ್ಕಲೆಬ್ಬಿಸುವುದು. ಬೀದಿ ಬದಿ ವ್ಯಾಪಾರಿಗಳ ಒಂದು ಕಾಯ್ದೆ ಇದೆ, 2014ರಲ್ಲಿ ಇದೇ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದಿರುವಂಥ ಕಾಯ್ದೆ. ಆ ಕಾಯ್ದೆಯ ಪ್ರಕಾರ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸೋದಕ್ಕಿಂತ ಮುಂಚೆ ಒಂದು ಕಮಿಟಿ ರಚನೆ ಮಾಡಬೇಕು. ಅವರಿಗೆ ಸರಿಯಾದಂಥ ವೆಂಡಿಂಗ್ ಝೋನ್ ಅಂತಂದರೆ ಅವರು ಮಾರುಕಟ್ಟೆ ಮಾಡೋದಕ್ಕೆ ಪರ್ಯಾಯವಾದಂಥ ಸ್ಥಳವನ್ನು ಗುರುತಿಸಿ ಅಲ್ಲಿಗೆ ಅವರನ್ನು ಕಳುಹಿಸಬೇಕು. ಸುಮ್ಮನೆ ಇದ್ದಕ್ಕಿದ್ದಂತೆ ಬೆಳಗ್ಗೆ ಎದ್ಬಿಟ್ಟ ಎದ್ದೇಳಿ ಅಂತ ಓಡಿಸಂಗಿಲ್ಲ. ಆದರೆ ಇಲ್ಲಿರುವಂಥ ಅದೇ ಕರ್ನಾಟಕ ಸರ್ಕಾರ ಈ ಒಂದು ಮಾರ್ಗಸೂಚಿಗಳನ್ನು, ಕಾಯ್ದೆಯನ್ನು ಗಮನದಲ್ಲಿಟ್ಟುಕೊಳ್ಳದೆ ಗಾಳಿಗೆ ತೂರಿ ಇದ್ದಕ್ಕಿದ್ದಂತೆ GBA ಸ್ಕ್ವಾಡನ್ನು ಬೀದಿಗೆ ಕಳುಹಿಸಿ ಬೀದಿ ಬದಿ ವ್ಯಾಪಾರಿಗಳು ಮಾರ್ತಾ ಇದ್ದಂಥ ಹೂವು, ಹಣ್ಣು, ತರಕಾರಿ ಸಾಮಗ್ರಿಗಳನ್ನು ಚಲ್ಲಾಪಿಲ್ಲಿಯಾಗಿ ಎಲ್ಲಂದರೆ ಅಲ್ಲಿ ಚೆಲ್ಲಿ ಅವರು ತಳ್ಳೋ ಗಾಡಿಗಳನ್ನು ನಾಶ ಮಾಡಿ ಇದ್ದಕ್ಕಿದ್ದಂತೆ ಅವರನ್ನು ಒಕ್ಕಲೆಬ್ಬಿಸಿದೆ. ಗ್ರೇಟರ್ ಬೆಂಗಳೂರು ಅಂತಂದರೆ ಶ್ರೀಮಂತರಿಗೆ ಅಷ್ಟೇನಾ? ಗ್ರೇಟರ್ ಬೆಂಗಳೂರು ಅಂತಂದರೆ ಬೀದಿ ಬದಿ ವ್ಯಾಪಾರಿಗಳು 3 ತಲೆಮಾರುಗಳಿಂದ ಹಣ್ಣು ತರಕಾರಿ ಹೂವು ಮಾರಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸುಮಾರು 40% ಅಷ್ಟು ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ ಅವರು ಗಂಡ ಸತ್ತು ಹೋಗಿರುವಂತಹ ವಿಧವೆಯರು, ಒಬ್ಬಂಟಿ ಹೆಣ್ಣುಮಕ್ಕಳು, ವೃದ್ಧರು ಮತ್ತು ವಿಕಲಚೇತನರು. ಪರ್ಮನೆಂಟ್ ಆಗಿ ಯಾರೂ ಕೂಡ ಉದ್ಯೋಗದ ಭದ್ರತೆ ಕೊಡದೇ ಇರುವಾಗ ಭಿಕ್ಷೆ ಬೇಡಿ ಕಳ್ಳತನ ಮಾಡೋದಕ್ಕಿಂತ ಗೌರವಯುತವಾಗಿ ಬದುಕಬೇಕು ಅಂತ ಬೀದಿಯ ಬದಿಯಲ್ಲಿ ಚಳಿ, ಮಳೆ, ಗಾಳಿ, ಬಿಸಿಲು ಎನ್ನದೆ ದುಡ್ಕೊಂಡು ಗೌರವದಿಂದ ಬದುಕ್ತಾ ಇರುವಂಥವ್ರು. ಅಂಥವ್ರನ್ನ ಒಕ್ಕಲೆಬ್ಬಿಸ್ತೀವಿ ಅಂದರೆ ಫೇರಿನ, ಬಟ್ ಅವರಿಗೆ ಪರ್ಯಾಯ ಜಾಗ ಎಲ್ಲಿ ತೋರಿಸಿದ್ದೀರಾ? ತೋರಿಸಿಲ್ಲ. ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಸಿವಿಕ್ ಸೆನ್ಸ್ ಬಗ್ಗೆ ಪಾಠ ಹೇಳ್ತಾರೆ. ಈಗಿರುವಂತಹ ಪ್ರಶ್ನೆ, ಹೌದು ಪಾದಚಾರಿ ಮಾರ್ಗ ನಾಗರಿಕರ ಹಕ್ಕು, ದಿ ಸೇಮ್ ಟೈಮ್ ಸೊಪ್ಪು ಮಾರೋರಿಗೆ ಮಾತ್ರ ರೂಲ್ಸ್ ಅನ್ವಯ ಆಗುತ್ತೆ. ಆದರೆ ದೊಡ್ಡ ಮಾಲ್ಗಳು ಏನು ಫುಟ್ಪಾತ್ಗಳನ್ನು ಅತಿಕ್ರಮಿಸಿಕೊಂಡಿದ್ದಾವೆ, ದೊಡ್ಡ ಅಂಗಡಿ ಸಂಕೀರ್ಣಗಳು ಏನು ಪಾದಚಾರಿ ಮಾರ್ಗವನ್ನು ಅತಿಕ್ರಮಿಸಿಕೊಂಡಿದ್ದಾವೆ, ದೊಡ್ಡ ಐಷಾರಾಮಿ ಕಾರ್ಗಳು ಏನು ಫುಟ್ಪಾತಲ್ಲಿ ನಿಂತಿದ್ದಾವೆ, ದೊಡ್ಡ ಟ್ರಾನ್ಸ್ಫಾರ್ಮರ್ಗಳು ಏನು ಬೀದಿ ಬದಿ ಪಾದಚಾರಿ ಮಾರ್ಗದಲ್ಲಿದ್ದಾವೆ, ಅವುಗಳಿಗೆ ಈ ರೂಲ್ಸ್ ಅಪ್ಲೈ ಆಗಲ್ವಾ? ಹಾಗಾದರೆ ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನಾ? ಇವತ್ತು ಏನು ಈ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಲಾಗ್ತಾ ಇದೆ, ಇದು ಸರಿನಾ ತಪ್ಪಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಪರ ವಿರೋಧ ವಾದ ಕೂಡ ಇದೆ. ಈ ಬಗ್ಗೆ ಇವತ್ತಿನ ಗ್ರಾದಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹಾಗಾದ್ರೆ ವೀಕ್ಷಕರೇ, ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸ್ತಾ ಇರುವುದು ಸರಿನಾ? ಒಕ್ಕಲೆಬ್ಬಿಸೋದರ ಹಿಂದೆ ಕಾನೂನುಗಳನ್ನ ಪಾಲಿಸಲಾಗ್ತಾ ಇದೆಯಾ? ಒಕ್ಕಲೆಬ್ಬಿಸೋದರ ಹಿಂದೆ ಆ ಬೀದಿ ಬದಿ ವ್ಯಾಪಾರಿಗಳ ಸ್ವಾಭಿಮಾನಿ ಬದುಕಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ? ಇದು ಸರ್ಕಾರದ ಕರ್ತವ್ಯ ಅಲ್ವಾ? ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ವೀಕ್ಷಕರೇ ಸ್ವತಃ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಕಾರದ ಕ್ರಮದ ಬಗ್ಗೆ ಮಾತಾಡೋದಕ್ಕೆ ಈಗ ಕಾಂಗ್ರೆಸ್ ವಕ್ತಾರರಾದಂತಹ ಸುಧೀರ್ ಮುರೊಳ್ಳಿ ಅವರಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿ ವಕ್ತಾರರಾದಂತಹ BV ಗಣೇಶ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. JDS ವಕ್ತಾರರಾದಂತಹ ಮಹೇಶ್ ಗೌಡರು ಜಾಯ್ನ್ ಆಗಿದ್ದಾರೆ. ಮಹೇಶ್ ಗೌಡ್ರೆ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಸುಧೀರ್ ಅವರೊಂದಿಗೆ ಈ ಕಾರ್ಯಕ್ರಮವನ್ನು ನಾನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಕಾಂಗ್ರೆಸ್ ಸರ್ಕಾರದ ಮುಖ್ಯ ಧ್ಯೇಯ ವಾಕ್ಯ, ಮೋಟೋ ಏನು ಅಂತಂದ್ರೆ ಗರೀಬಿ ಹಟಾವ್, ಅಂದ್ರೆ ಬಡತನ ನಿರ್ಮೂಲನೆ ತಮ್ಮ ಒಂದು ಧ್ಯೇಯ ವಾಕ್ಯ. ಸೊ ಹೀಗಾಗಿ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ಗರೀಬೋಂಕೋ ಹಟಾವ್. ಗರೀಬಿ ಹಟಾವ್ ಅಲ್ಲ, ಗರೀಬೋಂಕೋ ಹಟಾವ್. ಇವತ್ತು ಬೀದಿ ಬದಿ ವ್ಯಾಪಾರ ನಡೆಸ್ತಾ ಇರೋರು ಯಾರು ಅಂತಂದ್ರೆ ಸರ್, ತಲತಲಾಂತರಗಳಿಂದ ಬೇರೆ ಏನೂ ಮಾಡೋಕ್ಕಾಗದೆ ಒಂದು ಸ್ವಾವಲಂಬಿ ಬದುಕು ಕಟ್ಕೋಬೇಕು ಅಂತ ಬೀದಿ ಬದಿಯಲ್ಲಿ ತರಕಾರಿನೋ ಹಣ್ಣು, ಅವರೆಲ್ಲ ಏನು ಮಲ್ಟಿ ಮಿಲೇನಿಯರ್ಸ್ ಅಲ್ಲ ಸರ್, ಅವರು ಬಡ ವ್ಯಾಪಾರಿಗಳು, ಬಡವರವರು ಒಂದು ಸ್ವಾವಲಂಬಿ ಬದುಕು. ಸೊ ಇಂತಹ ಬಡವರಿಗಾಗಿ ಇರುವಂತಹ ಸರ್ಕಾರ ಇವತ್ತು ಅವ್ರನ್ನ ಒಕ್ಕಲೆಬ್ಬಿಸ್ತಾ ಇದೆ. ಕರೆಕ್ಟ್,
ಪಾದಚಾರಿಗಳ ಸುರಕ್ಷತೆನೂ ಕರೆಕ್ಟ್, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಸರ್, ಅವ್ರಿಗೆ ಪರ್ಯಾಯ ಏನು ಕೊಟ್ಟು, ಪರ್ಯಾಯ ಯಾವ ಜಾಗ ತೋರಿಸಿ, ಪರ್ಯಾಯ ಬದುಕು ನಿರ್ವಹಣೆಗೆ ಏನು ಪರಿಹಾರ ಕೊಟ್ಟು ಇವತ್ತು ಒಕ್ಕಲೆಬ್ಬಿಸ್ತಾ ಇದೆ ಸರ್? ತುಂಬ ಸ್ಪಷ್ಟವಾಗಿ ತಾವು ಇಂಟ್ರೊಡಕ್ಷನ್ ಆಗುವಾಗ, ಈ ಕಾರ್ಯಕ್ರಮದ ಇಂಟ್ರೊಡಕ್ಷನ್ ಆಗುವಾಗ ಹೇಳಿದ್ದೀರಿ. ಒಂದು 2014ನೇ ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ UPA ಸರ್ಕಾರ ತಂದಿರತಕ್ಕಂಥ ಸ್ಟ್ರೀಟ್ ವೆಂಡರ್ಸ್ ರೆಗ್ಯುಲರೈಸೇಷನ್ ಆ್ಯಕ್ಟ್ 2014 ಅದು ನಮ್ಮ ಎದುರುಗಡೆ ಇದೆ. ಮತ್ತು ಇತ್ತೀಚೆಗಷ್ಟೇ ಸಿವಿಲ್ ಅಪೀಲ್ ನಂಬರ್ 4665 ಮತ್ತು 4666/2025 ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಸಹಿತ ನಮ್ಮ ಎದುರುಗಡೆ ಇದೆ. ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನ ಆಧಾರದಲ್ಲಿ ಅದು ಮಾರ್ಗಸೂಚಿ ಅಲ್ಲ, ಅದು ನಿರ್ದೇಶನವನ್ನು ಕೊಟ್ಟಿದೆ. ಸ್ಥಳೀಯ ಆಡಳಿತಗಳಿಗೆ, ಕಾರ್ಪೊರೇಷನ್ಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಪಾದಾಚಾರಿಗಳಿಗೆ ಸಂಚಾರ ಮಾಡ್ತಕ್ಕಂಥದ್ದು ಪಾದಾಚಾರಿ ಮಾರ್ಗದಲ್ಲಿ ಕನ್ಸಿಡರ್ ಟು ಬಿ ದ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ಅನ್ನೋದನ್ನು ಅದು ತುಂಬ ಸ್ಪಷ್ಟವಾಗಿ ಹೇಳಿದೆ. ಸೊ ದೆಹಲಿಯಲ್ಲಿ ಇರ್ತಕ್ಕಂಥ ಆಡಳಿತ, ಅಲ್ಲಿಯ ದೆಹಲಿ ರಾಜ್ಯದ ಆಡಳಿತ ಮತ್ತು ಕೇಂದ್ರದ ಆಡಳಿತ ಒಟ್ಟಾಗಿ ಸೇರಿ ಅಲ್ಲಿ ಸಹಿತ ಈ ತೀರ್ಪಿನ ಆಧಾರದಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿಸ್ತಕ್ಕಂಥ ಕೆಲಸ ಮಾಡಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ತಾವು ಪ್ರಸ್ತಾಪ ಮಾಡಿದಂತೆ ಗ್ರೇಟರ್ ಬೆಂಗಳೂರಿನ ಅಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಅದಕ್ಕೆ ಒಂದು ವೇಗವನ್ನು ಪಡೆದಿದೆ ಅನ್ನುವಂಥದ್ದು ಸತ್ಯ. ಇಲ್ಲಿ ತುಂಬ ಸ್ಪಷ್ಟವಾಗಿ ನಾನಾದರೂ ಹೇಳ್ತೇನೆ, ಬೀದಿ ಬದಿ ವ್ಯಾಪಾರಿಗಳು ಸಹಿತ ಯಾರು ಹೊರದೇಶದವರಲ್ಲ, ಅವರೆಲ್ಲರೂ ಸಹಿತ ನಮ್ಮವರೇ. ತಾವೇ ಪ್ರಸ್ತಾಪ ಮಾಡಿದಂತೆ ಅವರ ಬದುಕಿಗೆ ಒಂದು ಆಲ್ಟರ್ನೇಟಿವನ್ನು ಕಲ್ಪಿಸ್ತಕ್ಕಂಥದ್ದು ಜವಾಬ್ದಾರಿಯುತವಾದಂಥ ಸರ್ಕಾರದ ಒಂದು ಜವಾಬ್ದಾರಿಯುತವಾದಂಥ ಹೊಣೆಗಾರಿಕೆ ಅದು.